ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಇವತ್ತಿನ ದಿವಸ ತಮ್ಮ ಮುಂದೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ನಾನು ಸಹ ಈ ಒಂದು ರೈತರಾದಂಥ ಮೂರ್ತಿ ಮತ್ತು ಸುರೇಶ್ ಅವರು ನಮ್ಮ ಕಂಪನಿಯ ಗ್ರೋಮೋರ್ ನ್ಯಾನೋ ಡಿ ಬಗ್ಗೆ ಮಾತಾಡಿದ್ದನ್ನು ನೋಡಿದೆ. ಅದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅದನ್ನು ಆ ಉತ್ಪನ್ನದ ನ್ಯಾನೋ ಡಿ ಎ ಪಿ ಬಗ್ಗೆ ಇನ್ನೂ ಸವಿವರವಾಗಿ ರೈತರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾನೀಗ ನಿಮ್ಮ ಮುಂದೆ ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ನ್ಯಾನೋ ಡಿ ಎ ಪಿ ಅನ್ನೋ ಉತ್ಪನ್ನ ತುಂಬ ಉತ್ತಮವಾದ ಉತ್ಪನ್ನ. ಅದನ್ನು ಏನು ಹೇಳ್ತೀನಿ ಅಂದರೆ, ರೈತರು ಈಗಾಗಲೇ ನಮ್ಮ ಭೂಮಿಗೆ ಯಥೇಚ್ಛವಾಗಿ ಈ ಒಂದು ಡಿ ಎ ಪಿ ಗೊಬ್ಬರನ ಬಳಸ್ತಾ ಇದ್ದೀರಿ. ಹೆಚ್ಚಿನ ಪ್ರಮಾಣದಲ್ಲಿ ಡಿ ಎ ಪಿ ಬಳಸೋದ್ರಿಂದ ಈಗಾಗಲೇ ನಮ್ಮ ಭೂಮಿಯಲ್ಲಿ ರಂಜಕದ ಅಂಶ ಹೆಚ್ಚಿಗೆ ಕಾಣ್ತದೆ. ನೀವು ಮಣ್ಣು ಪರೀಕ್ಷೆ ಮಾಡಿ ನೋಡಿಸಿ, ಸುಮಾರು 80% ಮಣ್ಣು ಭೂಮಿಯಲ್ಲಿ ರಂಜಕದ ಅಂಶ ಹೆಚ್ಚಿಗಿದೆ. ಆಮೇಲೆ ರಂಜಕ ಒಂದು ಇಮ್ಮೊಬೈಲ್ ಅಂತೀವಿ, ಅಂದರೆ ಚಲನಾ ಶಕ್ತಿ ಕಡಿಮೆ ಇರ್ತದೆ. ಮುಖ್ಯವಾಗಿ ಈ ರಂಜಕ ಯಾವ ಹಂತದಲ್ಲಿ ಬೇಕು ಅಂದರೆ, ಒಂದು ಬೇರು ಬೆಳವಣಿಗೆ ಹಂತದಲ್ಲೂ ಬೇಕು, ಅಷ್ಟೇ ಪ್ರಮಾಣದಲ್ಲಿ ನಮಗೆ ಹೂವು ಮತ್ತು ಕಾಯಿ ಕಟ್ಟುವಿಕೆ ಹಂತದಲ್ಲೂ ಬೇಕಾಗುತ್ತೆ. ಗ್ರೈನ್ ಫಾರ್ಮೇಷನ್ ಅಂತ ಏನು ಕರಿತೀವಿ, ಫ್ಲವರಿಂಗ್ ಟು ಗ್ರೈನ್ ಫಾರ್ಮೇಷನ್, ಆವಾಗ ಸಹ ನಮಗೆ ಬೇಕಾಗುತ್ತೆ. ಆದರೆ ರೈತರಿಗೆ ಭೂಮಿಗೆ ಒಂದು ಸರಿ ಡಿ ಎ ಪಿ ಸೇರಿಸ್ಬಿಟ್ರೆ ಮತ್ತೆ ಬೆಳವಣಿಗೆ ಹಂತದಲ್ಲಿ ಏನೂ ಕೊಡಲ್ಲ. ಆ ಒಂದು ಉದ್ದೇಶದಿಂದ ನಮ್ಮ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪ್ನಿ ಗ್ರೋಮೋರ್ ನ್ಯಾನೋ ಡಿ ಎ ಪಿ ಅನ್ನೋ ಒಂದು ಉತ್ಪನ್ನ ತಂದಿದೆ. ಈ ಒಂದು ನ್ಯಾನೋ ಉತ್ಪನ್ನ, ಈ ಒಂದು ಪಾರ್ಟಿಕಲ್ಸ್ ಏನಿದೆ, ಕಣಗಳು ಕಣ್ಣಿಗೆ ಕಾಣಿಸಲ್ಲ, ಬರೀ ಕಣ್ಣಿಗೆ ಕಾಣಿಸಲ್ಲ, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅಷ್ಟೇ ಕಾಣುತ್ತೆ. ಈ ಒಂದು ಡಿ ಎ ಪಿ, ನ್ಯಾನೋ ಡಿ ಎ ಪಿ ನಮ್ಮ 50 kg ಡಿ ಎ ಪಿ ಏನಿದೆಯೋ ಅದಕ್ಕೆ ಸಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಭೂಮಿಗೆ ರೈತರು ಬಳಸಬೇಕಾದ್ರೆ, ಭೂಮಿಯಲ್ಲಿ ಒಂದು 3 ಮೂಟೆ ಬಳಸಕ್ಕಂಥ ರೈತ ಒಂದು ಮೂಟೆ ಕಮ್ಮಿ ಮಾಡಿ ಒಂದು 25% 50% ಡಿ ಎ ಪಿನ ತಮ್ಮ ಭೂಮಿಗೆ ಕಡಿಮೆ ಮಾಡ್ಬೋದು. 2 ಸ್ಪ್ರೇ ನ್ಯಾನೋ ಡಿ ಎ ಪಿನ ನೀವು ಉಪಯೋಗಿಸಿ. ಯಾವಾಗ ಅಂದರೆ, ಬೆಳವಣಿಗೆ ಹಂತದಲ್ಲಿ, ವೆಜಿಟೇಟಿವ್ ಸ್ಟೇಜ್ ಅಂತ ಏನು ಕರಿತೀವಿ, ನಾಟಿ ಮಾಡಿದ 30 ದಿವಸದಲ್ಲಿ ಒಂದು ಸರಿ, 45 ದಿವಸದಲ್ಲಿ ಒಂದು ಸರಿ, 30 ದಿವಸದಲ್ಲಿ ಅರ್ಧ ಲೀಟ್ರನ್ನ ನೀವು ಸ್ಪ್ರೇ ಮಾಡಿರಿ, 45 ದಿವಸದಲ್ಲಿ ಇನ್ನು ಉಳಿದಿರೋ ಅರ್ಧ ಲೀಟ್ರನ್ನ ಸ್ಪ್ರೇ ಮಾಡಿ. 1 ಎಕರೆಗೆ 1 ಲೀಟ್ರ್ ಬೇಕಾಗುತ್ತೆ 2 ಸ್ಪ್ರೇಗೆ. ಈ ಒಂದು 2 ಸ್ಪ್ರೇ ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಇಳುವರಿ, ಒಳ್ಳೆಯ ಲಾಭ, ಒಳ್ಳೆಯ ಕ್ವಾಲಿಟಿ ಬರ್ತದೆ. ಮತ್ತು ಈ ಒಂದು ಉತ್ಪನ್ನನ ನಾವು IIT ಬಾಂಬೆ, ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅವರ ಒಂದು ಸಹಭಾಗಿತ್ವದಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ರೂಪಿಸಿದೆ. ದಯವಿಟ್ಟು ಎಲ್ಲ ರೈತರು ಈ ಒಂದು ಉತ್ಪನ್ನನ ಬಳಸಿ ಹೆಚ್ಚಿನ ಇಳುವರಿ ಪಡೀರಿ ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು.